ಆಲ್ಮೋಸ್ಟ್ ಕಾಂಗ್ರೆಸ್ಸಲ್ಲಿ ನೀವು ಲಾಟ್ ಆಫ್ ಟೈಮ್ ಆಪತ್ ಬಂದವರಾಗಿದ್ರಿ. ನೀವು ಗುಜರಾತಿನ ಆ ಇನ್ಸಿಡೆಂಟು ಈ ಸಲ ಹಿಮಾಚಲ ಪ್ರದೇಶಕ್ಕೂ ನಿಮ್ಮನ್ನೇ ಚೂಸ್ ಮಾಡುತ್ತೆ. ಆಲ್ಮೋಸ್ಟ್ ಯಾವಾಗ ನೋಡಿದ್ರು ಪಕ್ಷ ನಿಷ್ಠೆ, ಪಾರ್ಟಿ ನಿಷ್ಠೆ ಮತ್ತು ಗಾಂಧಿ ಫ್ಯಾಮಿಲಿಗಿರುವ ಆ ನಿಮ್ಮ ನಿಷ್ಠೆ, ಎಲ್ಲೋ ನಿಮ್ಮನ್ನು ಆ ನಿಷ್ಠೆ ಇದ್ದಾಗಿ ನೀವು ಇವತ್ತು ರಾಜ್ಯಾಧ್ಯಕ್ಷ ಆಗಿದ್ರಿ, DCM ಆಗಿದ್ರಿ ಅಂತ ಅನಿಸುತ್ತೆ ನಿಮಗೆ? ನಾನು ಇನ್ನೂ DCM ಅನಿಸ್ತಾ ಇಲ್ಲ, ರಾಜ್ಯಾಧ್ಯಕ್ಷನೂ ಅನಿಸ್ತಾ ಇಲ್ಲ. ಜಸ್ಟ್ ಒಬ್ಬ ಕಾರ್ಯಕರ್ತ ನಾನು ಮಾಡ್ತಾ ಇದ್ದೀನಿ. ರೆಸ್ಪಾನ್ಸಿಬಿಲಿಟಿ ಇದೆ, ಆಗ್ತಾ ಇದ್ದೀನಿ. ಎಲೆಕ್ಷನ್ ಮುಚ್ಚಿದ್ವಾಗೂ ನಂದು ಇದೇ ಕತೆ ಇತ್ತು, ಈಗೂ ಇದೇ ಕತೆ. ಇಟ್ ಹಸ್ ನಾಟ್ ಚೇಂಜ್. ಕೆಲವರು ನನ್ನ ಗೌರವದಿಂದ ನೋಡ್ತಾರೆ, ಪವರ್ ಮೇಲೆ ನೋಡ್ತಾರೆ. ನನಗೆ ಆ ಪವರ್ದು ಇನ್ನೂ ತಲೆಗೆ ಹೋಗಿಲ್ಲ ಇನ್ನು. ಯಾಕೆಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಪವರ್ ನೋಡಿದ್ದು ನಾನು. ವೆರಿ ಯಂಗ್ ಏಜ್ ಐ ಸೀನ್ ದಟ್ ಪವರ್. ನನ್ನ ಡ್ಯೂಟಿ ಏನಿದೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಪಾರ್ಟಿಲಿ ಎಲ್ಲ ಕ್ರೈಸಿಸಲ್ಲೂ ಭಾಳ ತಾಳ್ಮೆಯಿಂದ ಇದ್ದೀನಿ ನಾನು. ಧರ್ಮಸಿಂಗ್ ಗೌರ್ಮೆಂಟಲ್ಲಿ ನಾನು ಮಂತ್ರಿ ಮಾಡೋಕ್ಕೆ ಬಿಟ್ಟಿರಲಿಲ್ಲ ದೇವೇಗೌಡರು. ನೋ ಕೃಷ್ಣ, ನೋ DK ಅಂತ ಹೇಳಿದ್ರು. ಯಾಕೆಂದರೆ ಒಂದು ಹೆಣ್ಮಗಳನ್ನ, ಇಂಪ್ರೆಸ್ ಹೆಣ್ಮಗಳನ್ನ ನಿಲ್ಲಿಸ್ಬಿಟ್ಟು ನಾವು ಸೋಲಿಸ್ಬಿಟ್ಟಿದ್ದು. ಅದಕ್ಕೆ ಅವ್ರು ಅವಾಯ್ಡ್ ಮಾಡಿದ್ರು. ವಿಲಾಸ ದೇಶಮುಖಿ ಇನ್ಚಾರ್ಜ್ ಇದ್ರಾಗ ಅವರು ಪಾಪ. ನಾನು ಇನ್ನೊಂದು ತಪ್ಪು ಮಾಡಿದೆ. ನನಗೆ ಫೋನ್ ಬಂದಿತ್ತು, ನನಗೆ ಗೊತ್ತಿರಲಿಲ್ಲ. ಅಂಬಿಕಾ ಸೋನಿ ನನಗೆ ಫೋನ್ ಮಾಡಿ ಹೇಳಿದ್ರು, DK ಹಿಂಗಾಗಿದೆ, ನೀ ಸೋನಿಯಾ ಗಾಂಧಿ ಮಾತಾಡು ಅಂತ. ನಾನು ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಅಂತೇಳಿ ನಾನು ಅವತ್ತು ಮಾತಾಡೋಕ್ಕೆ ಹೋಗಲಿಲ್ಲ. ನಾನು ಸುಮ್ಮನೆ ಇದೆ, ನೋಡೋಣ ಅಂತ ಸುಮ್ಮನೆ ಇದೆ. ಆಯಿತು. ಸಿದ್ದರಾಮಯ್ಯನ ಕಾಲದಲ್ಲೂ ನನ್ನ ಮಂತ್ರಿ ಮಾಡಲಿಲ್ಲ, ಹಾಗೂ ನನ್ನ ಪೇಷನ್ಸ್ ಕಳ್ಕೊಳ್ಳಿಲ್ಲ. ಎಲ್ಲಿ ಏನು ಕೇಳಬೇಕೋ, ಎಲ್ಲಿ ಹೋರಾಟ ಮಾಡಬೇಕೋ ಮಾಡಿದೆ. ತಿರ್ಗಾ ಸೋನಿಯಾ ಗಾಂಧಿಯವರೇ ತಿರ್ಗಾ ನನ್ನ ಮಂತ್ರಿ ಮಾಡಿಸಿದ್ರು. ನನಗೆ ಏನೋ ಒಂದು ಆ ಫ್ಯಾಮಿಲಿ ಬಗ್ಗೆ ನನಗೆ ಆದಂಥ ಒಂದು ನಂಬಿಕೆ. ದ ಬ್ರೈನ್ ಬಿಹೈಂಡ್ ದಿಸ್ ಪಂಚ ಗ್ಯಾರಂಟಿಗಳು DK ಶಿವಕುಮಾರ್ ಅವರದ್ದು ಪ್ಲಾನ್ ಇದು ಅಂತ ಹೇಳ್ತಾರೆ. ಹೌ ಯು ಥಿಂಕ್, ಹೌ ಸಕ್ಸಸ್ಫುಲ್ ಇಟ್ ಈಸ್ ನೌ ಫಾರ್ ಯು? ನೋಡಿ, ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ, ನಾವು ಬದುಕಿದ ಮೇಲೆ ನೋಡ್ತೀವಿ ಅಂತ. ನಮ್ಮ ಪಾರ್ಟಿ ಯಾವಾಗಲೂ ಅಷ್ಟೇ, ನಾವು ಭಾವನೆ ಮೇಲೆ ನೋಡೋದಿಲ್ಲ, ನಾವು ಬದುಕು. ನಮ್ಮ ಪಕ್ಷ ಏನಾಗಿತ್ತು ಅಂದರೆ, ಏನಾದ್ರು ಒಂದು ಅವ್ರ ಲೈಫಲ್ಲಿ ಚೇಂಜ್ ಮಾಡಬೇಕು ಅಂತ, ಏನಾರು ಮಾಡಿ ಸಹಾಯ ಮಾಡಬೇಕು ಅಂತ. ಈಗ ನಾನು ಹಿಂದಕ್ಕೆ ಹೋಗೋದು ಬೇಡ, ಹಿಂದಕ್ಕೆ ಹೋದ್ರೂ ದೊಡ್ಡ ಕಥೆ ಇದೆ. ಫ್ರಮ್ ನೆಹರು ಟಿಲ್ ನಾವು, ಯು ಜಸ್ಟ್ ಟೇಕ್ ಲಾಸ್ಟ್ 10 years. ಇಂದಿರಾ ಗಾಂಧಿ ಕಾಲ ಬೇಡ, ರಾಜೀವ್ ಗಾಂಧಿ ಕಾಲ ಬೇಡ, ಜವಾಹರ್ಲಾಲ್ ನೆಹರು ಕಾಲ ಬೇಡ. ಲಾಸ್ಟ್ ಮನಮೋಹನ್ ಸಿಂಗ್ ಗೌರ್ಮೆಂಟೇ ಬೇಕು. ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಅವ್ರಿಗೆ ಪ್ರಧಾನಮಂತ್ರಿ ಆಗೋಂಥ ಅವಕಾಶ ಇರಲಿಲ್ಲ. ಎಲ್ಲರೂ ಸೇರಿ ಸೋನಿಯಾ ಗಾಂಧಿಗೆ ಮಾಡಿದ್ರು. ಒಂದು ಕ್ರಿಶ್ಚಿಯನ್ ಹೆಣ್ಮಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಒಬ್ಬ ಅಲ್ಪಸಂಖ್ಯಾತ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಇದ್ರು. ಅವ್ರಿಗೆಲ್ಲ ಸೇರಿ ಲೆಟ್ರ್ ಕೊಟ್ಟರು, ನೀವು ಸೋನಿಯಾ ಗಾಂಧಿಗೆ ಮಾಡಿರಿ ಅಂತ ಕೊಟ್ಟರು. ಸೋನಿಯಾ ಗಾಂಧಿ ವಾಸ್ ಇನ್ವೈಟೆಡ್ ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್. ಶಿ ಡಿಕ್ಲೈನ್ ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್. ಇನ್ನೊಬ್ಬ ಅಲ್ಪಸಂಖ್ಯಾತನಿಗೆ, ಸಿಖ್ ಸಮುದಾಯಕ್ಕೆ ಒಬ್ಬ ಆರ್ಥಿಕ ತಜ್ಞನಿಗೆ ಈ ದೇಶವನ್ನು ಮುನ್ನಡೆಸ್ತಾನೆ ಅಂಥೇಳಿ ಆ ಆರ್ಥಿಕ ತಜ್ಞನ ಅವತ್ತು ಪ್ರಧಾನಮಂತ್ರಿ ಮಾಡಿದ್ರು. ಈ ಉದ್ಯೋಗ ಕೊಡಬೇಕು ಅಂತ ತೀರ್ಮಾನ ಮಾಡೋದಲ್ಲ, ನರೇಗಾ ನಮ್ಮ ಹಳ್ಳಿಲೆಲ್ಲ ಕೆಲಸ ನಡೀತಾ ಇದೆಯಲ್ಲ, 100 ದಿನ ಕೊಡಬೇಕು, ಉದ್ಯೋಗ ಕೊಡಬೇಕು ಅಂತ. ಈಗ ನಾವು ಕಾಂಗ್ರೆಸ್ ಪಾರ್ಟಿಲಿ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಅರ್ಬನಲ್ಲೂ ಮಾಡ್ತೀವಿ ಅಂತ ಹೇಳಿದೀವಿ, 400 ರೂಪಾಯಿಗೆ ಏರಿಸ್ತೀವಿ ಅಂತ ಹೇಳಿದ್ವಿ. ಅದು ತಂದಿದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ. ರೈಟ್ ಟು ಇನ್ಫಾರ್ಮೇಶನ್, ನಿಮಗೆ ನ್ಯಾಯಬದ್ಧ, ನೀವು ಏನೇ ನಮ್ಮ ಮೀಡಿಯಾವರೆಲ್ಲ ನೀವು ಪ್ರತಿಯೊಂದು ದಿನ ಅರ್ಜಿ ಆಗ್ತಾ ಇರ್ತೀರಿ, ನೀವು ಅದನ್ನು ತಂದಿದ್ದು ಕೂಡ ಟ್ರಾನ್ಸ್ಪರೆನ್ಸಿ ಬೇಕು ಅಂತ ಇದ್ದು. ಈ ಫಾರೆಸ್ಟ್ ರೈಟು, ಉಳುನ್ಗೆ ಭೂಮಿ, ಅವನಿಗೆಲ್ಲರಿಗೂ ಕೂಡ ಭೂಮಿ ಕೊಡಬೇಕು. ಫಾರೆಸ್ಟಲ್ಲಿ ಇರೋರು ಕೂಡ ಮೊದಲು ರೆಗ್ಯುಲರು ಬಗರ್ ಸಾಗುವಳಿ, ರೆವಿನ್ಯೂ, ಉಳುವನ್ಗೆ ಭೂಮಿ ಅದೆಲ್ಲ ಕೊಟ್ಕೊಂಡು ಬಂದರು ಇಂದಿರಾ ಗಾಂಧಿ ಕಾಲದಿಂದ, ದೇವರಾಜ ಕಾಲದಿಂದ. ಈಗ ಫಾರೆಸ್ಟಲ್ಲೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಯಾವಾಗ? ಈಗ ಐ ಆಮ್ ಟೆಲಿಂಗ್ ದ ಲಾಸ್ಟ್ 10 years 5 years ಅಲ್ಲಿ ಇದು ಕಾಂಗ್ರೆಸ್ ಪಾರ್ಟಿದು. ಇಂಥದ್ದು ಒಂದು BJP ನೀವು ಹೇಳಿ. ಅವರೇನು CAA, 370, ಯೂನಿಫಾರ್ಮ್ ಸಿವಿಲ್ ಕೋಡು, ಇಂಥವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಎಲ್ಲ. ಯಾವ ಸಬ್ಬು ಎಲ್ಲಿ ವಿಕಾಸ ಎಲ್ಲಿದೆ? ಸಬ್ಬು ಇಲ್ಲ, ವಿಕಾಸನೂ ಇಲ್ಲ. ಈಗ ನಾ ಸ್ಟಾರ್ಟಿಂಗ್ ಹೇಳಿದ್ನಲ್ಲಪ್ಪ, ದುಡ್ಡು ನನಗೆ ನನ್ನ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಬಂತಾ ಇಲ್ಲ. ನಿಮ್ಗೇನ ಬೇಡ ದುಡ್ಡು, ಪಾಪ ನಿಮ್ಮ ಕ್ಯಾಮರಾಮನ್ ಕೇಳಿ, ಅಕೌಂಟ್ ಓಪನ್ ಮಾಡ್ಕೊಂಡು ಕೂತಿದ್ದ ಅವನು, ದುಡ್ಡು ಬರ್ತದೆ ಅಂತ. ಎಲ್ಲಿ ಬಂತು? ಈ ರೀತಿ ಡೆವಲಪ್ಮೆಂಟ್ಗೆ ಪ್ರತಿಯೊಬ್ಬರ ಬದುಕಿನಲ್ಲಿ ಕಾಂಗ್ರೆಸ್ ಪಕ್ಷ ನಿಂತ್ಕೊಂಡಿದೆ.